ಭಾಳ ಚೆನ್ನಾಗಿದೆ ಸರ್. ಇವತ್ತು ಎಲ್ಲ ಕಮರ್ಷಿಯಲ್ಲು ಎಲ್ಲ ಚಿತ್ರಗಳ ನಡುವೆ ಕನ್ನಡ ಚಿತ್ರರಂಗಕ್ಕೆ ಒಂದು ಸಾಂಸಾರಿಕವಾಗಿ ಒಂದು ಸಂದೇಶ ಕೊಡುವಂಥ ಚಿತ್ರನ ಭಾಳ ಅಪರೂಪಕ್ಕೆ ನಮ್ಮ ಸಿದ್ದು ಸರ್ ಅವರು, ಹಾಗೆ ಲೋಕೇಂದ್ರ ಸೂರಿ ಅವರು, ಶ್ರೀಮತಿ ಚೈತ್ರ ಅವರು ನಮಗೆ ಭಾಳ ಚಿರಪರಿಚಿತರು. ಅವರು ಭಾಳ ಗಂಭೀರವಾದ ಈ ಸಮಾಜಕ್ಕೆ ಸಾಂಸಾರಿಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಸಂದೇಶದ ಚಿತ್ರನ ಕನ್ನಡ ಚಿತ್ರಲೋಕಕ್ಕೆ ಭಾಳ ಅಪರೂಪಕ್ಕೆ ಒಂದು ಸಿನಿಮಾ ಕೊಟ್ಟಿದ್ದಾರೆ ಸರ್. ಈ ಸಿನಿಮಾ ಶತದಿನೋತ್ಸವ ಆಚರಿಸಲಿ ಅಂತೇಳಿ ನಾನು ಅವ್ರನ್ನ ಅಭಿನಂದಿಸ್ತೀನಿ ಸರ್, ಹಾರೈಸ್ತೀನಿ ಸರ್. ಸಿನಿಮಾ ಬಹಳ ಚಂದ ಇದೆ. ಇದು ಇತ್ತೀಚಿನ ದಿನಗಳಲ್ಲಿ ಈ ತರ ಮಗು ತಾಯಿ ಸೆಂಟಿಮೆಂಟು, ಒಬ್ಬ ಬಂಜೆ ಆಗಿದ್ದವಳು ಮಗುನ ಅತ್ತೆ ಮಾವದರ ಒಂದು ಇದಕ್ಕೋಸ್ಕರ ಒತ್ತಡಕ್ಕೋಸ್ಕರ ಮಗು ಬೇಕು ಅಂತ ಹೇಳಿ ಆಕಾಂಕ್ಷಿಯಾಗಿದ್ಕೊಂಡು ಆ ಮಗು ಕನಸನ್ನ ಇನ್ನೊಬ್ರು ಗರ್ಭಿಣಿ ಅವರ ಕನ್ಸ್ಕೊಂಡು ಅವರಿಂದ ಮಗು ಪಡ್ಕೊಂಡು ಅತ್ತೆ ಮಾವದರಿಗೆ ನೆಮ್ಮದಿ ಕೊಡಬೇಕು ಅಂತ ಒಂದು ಸಂಸಾರದಲ್ಲಿ ಒಂದು ಚಿತ್ರಕಥೆ ತುಂಬಾ ಚೆನ್ನಾಗಿದೆ. ಅದಕ್ಕೆ ಅವರು ಪೂರ್ಣ ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ ಅವರು, ಅದಿತಿ ಅವರು. ಅದಾದ್ಮೇಲೆ ಲೋಕೇಂದ್ರ ಸೂರಿ ಅವರು ಸಾಲಗಾರನಾಗಿ ಸಮಾಜದಲ್ಲಿ ಯಾವ ತರ ಅವರು ಸಮಾಜ ಎದುರಿಸ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಅದಾದ್ಮೇಲೆ ಅವರ ಧರ್ಮಪತ್ನಿ ಋತು ಚೈತ್ರ ಅವರು ಮೂಕಿ ಆಗಿದ್ರು ಕೂಡ ಅವರ ಆ ಗರ್ಭಿಣಿಯಾಗೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಒಬ್ಬ ಆಟೋ ಡ್ರೈವರು ಹೇಳದಂತ ಒಂದು ಇನ್ನೊಬ್ರು ಪಕ್ಕದಲ್ಲಿ ಬೇಡಲಿದಂತ ಒಬ್ರು ಹೇಳದಂತ ಒಂದು ಸಣ್ಣ ಒಂದು ತಪ್ಪು ಮಾಹಿತಿಯಿಂದ ಗಂಡನ್ನ ಹುಡುಕಾಡ್ತಲ್ಲಿ ಹೋಗಿ ಕೊನೆ ತನಕ ಗಂಡನ್ನ ನೋಡಕ್ ಆಗ್ದೇನೆ ಸಂಕಟ ಇದ್ದಾಗ ಒಬ್ರು ಆಟೋ ರಿಕ್ಷಾ ಡ್ರೈವರ್ ಬಂದು ಅವ್ರನ್ನ ಒಂದು ಇದನ್ನ ಸೇವೆ ಮಾಡ್ತಾರೆ. ಬಹಳ ವಿಶೇಷವಾಗಿದೆ. ಆ ಆಟೋ ಡ್ರೈವರ್ ಕೂಡ ಒಬ್ಬ ಕಳ್ಳ ಆಗಿದ್ದು ಒಳ್ಳೆ ಸಂದರ್ಭದಲ್ಲಿ ಅವರು ಲಾಕ್ ಆಗ್ಬಿಡ್ತಾರೆ ಸ್ಟೇಷನ್ ಅಲ್ಲಿ ಹೋಗಿ. ಸ್ಟೇಷನ್ ಪಾಪ ಸತ್ಯಾಂಶನ ಹೇಳ್ಕೊಳ್ಲಿಕ್ಕೆ ಆಗಲ್ಲ. ಆ ಸಂದರ್ಭದಲ್ಲಿ ಪೊಲೀಸರು ಇವತ್ತಿನ ದಿನಗಳಲ್ಲಿ ಏನು ಅವ್ರಿಗೆ ಟಾರ್ಚರ್ ಕೊಡ್ತಾರೆ ಅಂತ ಗೊತ್ತಿದೆ. ಆದ್ರೆ ಮನೆ ಲಾಕ್ ಹಾಕೊಂಡು ಹೋಗಿರೋದ್ರಿಂದ ತುಂಬಾ ನೋವು ಪಟ್ಟು ಆಕೆ ಅಲ್ಲಿ ಮಗುನ ಇರ್ಬೇಕಾಗ್ತದೆ. ಕೊನೆಗೆ ಆ ಮಗು ಜೀವಂತ ಉಳಿಯಲ್ಲ. ತುಂಬಾ ಚೆನ್ನಾಗಿದೆ ಚಿತ್ರಕಥೆ, ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸಿದ್ದು ಪೂರ್ಣಚಂದ್ ಅವರು. ಹಾಗಾಗಿ ಈ ಚಿತ್ರ ಶತದಿನೋತ್ಸವ ಆಚರಣೆ ಮಾಡಬೇಕು ಅಂತ ನಾವು ಆಶಿಸ್ತೀವಿ. ಈ ದಿನಗಳಲ್ಲಿ ಬಹಳ ಇತ್ತೀಚಿನ ದಿನಗಳಲ್ಲಿ ಒಂದು ಒಳ್ಳೆಯ ಸಿನಿಮಾನ ಸಮಾಜಕ್ಕೆ ಕೊಟ್ಟಿದ್ದಾರೆ. ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ, ಶುಭರಾಯ್ತಾನೆ. ಕತೆ ಪೂರ್ತಿ ಹೇಳ್ಬೇಕಾ? ಓಕೆ, ಸಿನಿಮಾ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ಎಮೋಷನಲಿ ಅಟ್ಯಾಚ್ಡ್. ಆಮೇಲೆ ಹೆಣ್ಮಕ್ಳು ಅಲ್ಲಿ ತನಕ ಏನಂದ್ರೆ ಮದುವೆ ಆಗಿ ಬಂದು ಎಲ್ಲಾ ರೀತಿಯಾದ ಕಷ್ಟಗಳನ್ನ ಹೇಗೆ ಫೇಸ್ ಮಾಡ್ಕೊಂಡ್ ಬರ್ತಾರೆ, ಎಲ್ಲಾ ರೀಜನ್ ಅಲ್ಲೂ ಡಿಫ್ರೆಂಟ್ ಆಗಿದೆ. ಸೊ ಇದಕ್ಕೋಸ್ಕರ ತುಂಬಾ ಖುಷಿಯಾಗಿದೆ. ಸಿದ್ದು ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಐ ಫೆಲ್ಟ್ ಸೋ ಹ್ಯಾಪಿ ದಟ್ ಲೇಡೀಸ್ಗೆ ಅಂತ ಹೇಳಿ ಪ್ರಿಯಾರಿಟಿ ಮಾಡಿ ಈ ಫೋಕಸ್ಡ್ ಆಗಿ ನೆಕ್ಸ್ಟ್ ಲೆವೆಲ್ ತಗೊಂಡೋಗಿದ್ದಾರೆ ಮೂವಿನ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ನೃತ್ಯ ತುಂಬಾ ಚೆನ್ನಾಗಿದೆ, ಭಾವನಾತ್ಮಕವಾಗಿದೆ. ಹಾಗೆ ಮೂಕ ಪಾತ್ರದಲ್ಲಿ ಅಭಿನಯ ತುಂಬಾ ಚೆನ್ನಾಗಿ ಬಂದಿದೆ ಅವರದು. ಧನ್ಯವಾದಗಳು. ಜೈ ಶ್ರೀರಾಮ್. ಏನ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಎಲ್ಲ ನ್ಯಾಚುರಲ್ ಆಗಿದೆ. ಸ್ಟೋರಿ ತುಂಬಾ ಚೆನ್ನಾಗಿದೆ. ಒಂಥರ ಅದು ಏನು ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಲೈಫ್, ರಿಯಲ್ ಲೈಫ್ ಅದು ಹೇಗೆ ಅದು ಎಲ್ಲರ ಲೈಫಲ್ಲೂ ಹೇಗೆ ನಡೆಯುತ್ತೋ ಹಾಗೆ ತುಂಬಾ ಚೆನ್ನಾಗಿದೆ ಮೂವಿ. ಎಲ್ಲರೂ ಅವರ ಪಾತ್ರಗಳನ್ನ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ಸ್ಟೋರಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ಒಂದು ತಾಯಿ ಮಗುವಿನ ಒಂದು ಸೆಂಟಿಮೆಂಟ್, ಒಂದು ತಾಯಿಗೆ ಮಗು ಎಷ್ಟು ಪ್ರೀತಿ, ಅದು ಹುಟ್ಟಕ್ಕಿಂತ ಮುಂಚೆನೆ ಹುಟ್ಟದ ಮೇಲೆ ಎಷ್ಟು ಪ್ರೀತಿ ಇರುತ್ತೆ ಅಂತ ಒಂದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇದುವರೆಗೂ ಚಿತ್ರರಂಗದಲ್ಲಿ ಇಂಥ ಸಿನಿಮಾ ಬಂದಿರಲಿಲ್ಲ. ಅದು ಫಸ್ಟ್ ಟೈಮ್ ಒಂದು ಕುಟುಂಬ ಸಮೇತ ನೋಡುವಂತ ಒಂದು ಒಳ್ಳೆ ಸಿನಿಮಾ. ಒಳ್ಳೆದಾಗಿ ಮೂವಿ ತುಂಬಾ ಚೆನ್ನಾಗಿದೆ. ಸ್ಪೆಷಲಿ ಎಲ್ಲಾ ಹೆಣ್ಮಕ್ಳಿಗೂ ಅನ್ನೋಕ್ಕಿಂತನೂ ಕೆಲವೊಂದು ಹೆಣ್ಮಕ್ಳಿಗೆ ತುಂಬಾ ರಿಲೇಟೆಡ್ ಮೂವಿ ಇದು. ಮೂವಿ ತುಂಬಾ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಮೂವಿ. ಪಿಕ್ಚರು ಚೆನ್ನಾಗಿದೆ, ನ್ಯಾಚುರಲ್ ಪಿಕ್ಚರ್ ಇದೆ. ಆದ್ರೆ ಒಂದೇ ಒಂದು ಸಸ್ಪೆನ್ಸ್ ಇಟ್ಟಿದ್ದೀರಾ. ಆ ಸಸ್ಪೆನ್ಸ್ ಇವತ್ತರೆಗೂ ಗೊತ್ತಾಗಿಲ್ಲ. ಆ ಮಗು ಸತ್ತೋಗಿ ಅಂತ ಅದು ಹುಟ್ಟಿದ್ರೆ ಬದುಕಿದ್ರೆ ಇದಕ್ಕೊಂದು ಪಿಕ್ಚರ್ಗೆ ಅರ್ಥ ಬಂದಿರೋದು. ಬ್ರಹ್ಮ ಕಮಲ ಅದಕ್ಕೊಂದು ಅರ್ಥ ಸಿಕ್ಕಿರೋದು. ಮೂವಿ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ನಮ್ಗೆ ಉತ್ತರ ಕಡೆ ಆದ್ರೆ ತುಂಬಾ ಜನ ಅಳ್ತಾವ್ರೆ. ಅದು ನೋಡಿ ನಮ್ಗೆ ಉತ್ತರ ಕಡೆ ಇದನ್ನ ಹಾಕಿ ಅಂತ ಒಂದು ಖುಷಿ ಪಡ್ತೀನಿ. ಸೆಕೆಂಡ್ ಹಾಫ್ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂತದ್ದು. ಸೆಕೆಂಡ್ ಹಾಫ್ ಅಂತೂ ತುಂಬಾ ಸೆಂಟಿಮೆಂಟ್ ಆಗಿ ತುಂಬಾ ಚೆನ್ನಾಗಿದೆ. ಪಿಕ್ಚರ್ ಚೆನ್ನಾಗಿತ್ತು, ಸ್ಟೋರಿ ಕೂಡ ಚೆನ್ನಾಗಿತ್ತು. ಇದರಲ್ಲಿ ಹಾಡಿದ್ರೆ ಇನ್ನೊಂದು ಚೆನ್ನಾಗಿರ್ತಾ ಇತ್ತು. ಅದ್ರ ಜೊತೆಗೆ ಕೊನೆಯದಾಗಿ ಮಗು ಅದು ಬದುಕುಳಿಯೋ ತರ ಏನಾದ್ರು ಇದ್ದಿದ್ರೆ ಇನ್ನೂ ತುಂಬಾ ಅದ್ಭುತವಾಗಿರ್ತಿತ್ತು. ಹಾಗಾಗಿ ಒಳ್ಳೆ ಫ್ಯಾಮಿಲಿಯಲ್ಲಿ ಎಲ್ರಿಗೂ ಬಂದು ಕೂತು ನೋಡುವಂತ ಸಿನಿಮಾ. ಒಳ್ಳೆ ಪ್ರಯತ್ನ. ಧನ್ಯವಾದ.
ಚೆನ್ನಾಗಿತ್ತು ಸರ್. ಒಂದು ತುಂಬಾ ಚೆನ್ನಾಗಿದೆ. ಒಂದು ಹೆಣ್ಣಿಗೆ ಮಗು ಆಗೋದು ಎಷ್ಟು ಮುಖ್ಯ ಅನ್ನೋದು ಆ ನೋವು ಹೆಣ್ಣಿಗೆ ಅಷ್ಟೇ ಗೊತ್ತಿರುತ್ತೆ. ಅದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇದ್ರಲ್ಲಂತೂ ತುಂಬಾ ಸ್ವಾತಿ ಶ್ವೇತಾ ಅಂತ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಸರ್ ಮೂವಿ. ಸಮಾಜಕ್ಕೆ ಒಂದ್ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಎಲ್ಲರೂ ಫ್ಯಾಮಿಲಿ ಕುತ್ಕೊಂಡು ಎಲ್ಲಾ ಹೆಣ್ಮಕ್ಳು ತಿಳ್ಕೊಂಡು ನೋಡುವಂತ ಮೂವಿ ಸರ್. ತುಂಬಾ ಚೆನ್ನಾಗಿದೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ಹೆಣ್ಣಿಗೆ ತಾಯ್ತನ ಎಷ್ಟು ಮುಖ್ಯ ಅನ್ನೋದನ್ನ ತೋರಿಸಿದ್ದಾರೆ. ಮತ್ತೆ ಪ್ರಸವ ವೇದನೆ ಎಷ್ಟು ಕಷ್ಟ ಹೆಣ್ಮಕ್ಳಿಗೆ ಅಂತ ಅದನ್ನು ತೋರಿಸಿದ್ದಾರೆ. ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಮತ್ತೆ ತಾಯಿ ಅಡಿದ್ರೇನೆ ತಾಯಿ ಆಗೋದು, ಅಡಿಲ್ಲ ಅಂದ್ರೆ ಮಹಾನ್ ತಾಯಿ ಆಗ್ತಾಳೆ ಅಂತ ಅದು ಒಂದು ಒಳ್ಳೆ ಸಂದೇಶ ಇದೆ. ಮತ್ತೆ ಕೊನೆಯಲ್ಲಿ ಅತ್ತೆ ಮಾವನ ಮಗು ತರ ನಾವು ನೋಡ್ಕೋತೀವಿರೋದು ತುಂಬಾ ಒಳ್ಳೆ ಸಂದೇಶ ಅದು. ನಮಸ್ತೆ. ತುಂಬಾ ಚೆನ್ನಾಗಿದೆ. ಹೆಣ್ಣಿಗೆ ತುಂಬಾ ಪ್ರಾಮುಖ್ಯತೆ. ಹಾಗಾಗಿ ತಾಯ್ತನ ಮತ್ತೆ ಮಕ್ಕಳಿದ್ರೆ ಯಾವ ತರ ಇರ್ಬೇಕು, ಮಕ್ಕಳಿದ್ರೆ ಇದ್ರೆ ಯಾವ ತರ ಇರ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಅಭಿನಯ ಮಾಡ್ತಿದ್ದಾರೆ. ಕಮಲ ಸಕ್ಸಸ್ ಆಗ್ಲಿ ಅಂತ ಹಾರೈಸ್ತಾರೆ. ಚೆನ್ನಾಗಿದೆ ಮೂವಿ, ಭಾವನಾತ್ಮಕವಾಗಿ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಕುಂತ್ಕೊಂಡು ನೋಡ್ಬೋದು. ಲಾಸ್ಟ್ ಎಂಡಿಂಗಲ್ಲಿ ಪಾಪು ತೀರೋದಲ್ಲ, ಅದು ಪಾಪು ಬದುಕಬೇಕಿತ್ತು. ಪಾಪು ಬದುಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಫಿಲ್ಮ್. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ. ಮಾಮೂಲಿ ಏನಂದ್ರೆ ಲೇಡೀಸ್ ಮೇಯ್ನ್ ಆಗಿ ನೋಡ್ಬೇಕು ಈ ಮೂವಿ. ಅವ್ರು ಅರ್ಥ ಆಗುತ್ತೆ ನೋಡಿದ್ರೆ ಹೆಂಗೆ ಏನು ಮಕ್ಕಳ ಬಗ್ಗೆ. ಅದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಚೆನ್ನಾಗಿದೆ. ಹಾ, ಇಷ್ಟ ಆಯ್ತು. ಒಂದೊಳ್ಳೆ ಮೆಸೇಜ್ ಇದೆ ವುಮೆನ್ಸ್ಗೆಲ್ಲ. ಅಂದ್ರೆ ಒಂದ್ ಮಗು ಆಗಿಲ್ಲ ಅಂತ ಸುಮ್ಮನೆ ಏನೇನೋ ಬೇರೆ ಬೇರೆ ಡಿಸಿಷನ್ಸ್ ತಗೋತಾರೆ. ಅದಕ್ಕಿಂತ ಬೇರೆ ಬೇರೆ ಆಪ್ಷನ್ಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಒಳ್ಳೆ ಮೆಸೇಜ್ ಇದೆ. ಇಟ್ ವಾಸ್ ಎ ಗುಡ್ ಮೂವಿ. ಚೆನ್ನಾಗಿದೆ. ಅದರಲ್ಲಿ ಎಷ್ಟೋ ಹೆಣ್ಮಕ್ಳಿಗೆ ಮಕ್ಕಳು ಇರಲ್ಲ, ಎಷ್ಟೋ ಜನಕ್ಕೆ ಆಗೋದಿಲ್ಲ. ಅದೇನ್ ಮಾಡಕ್ಕಾಗಲ್ಲ. ಆ ಟೈಮ್ ಅವ್ರ ಮನೆಗಳಲ್ಲೂ ವಯಸ್ಸಾದಂತ ತಂದೆ ತಾಯಿ ಇರ್ತಾರೆ, ಅತ್ತೆ ಮಾವ ಇರ್ತಾರೆ. ಅವ್ರನ್ನೇ ನಮ್ಮ ಮಕ್ಕಳು ಅಂತ ತಿಳ್ಕೊಂಡ್ರೆ ಅವಾಗ ಆ ನೋವು ಇವ್ರಿಗೆ ಇರೋದಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ ಸರ್. ಎಮೋಷನಲ್ ಟಚ್ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂಡ್ ಇವಾಗ ಫರ್ಟಿಲಿಟಿ ಪ್ರಾಬ್ಲಮ್ ಅನ್ನ ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಸೊ ಯಾರು ಅದನ್ನ ಸೀರಿಯಸ್ ಆಗಿ ತಗೊಂಡು ಯಾವುದೇ ರೀತಿ ಅನ್ವಾಂಟೆಡ್ ಡಿಸಿಷನ್ಸ್ ತಗೊಂಡು ಅವ್ರ ಲೈಫ್ ಹಾಳು ಮಾಡ್ಕೊಳ್ಳೋ ಬದಲು ಸಿನಿಮಾದಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ, ಮಕ್ಳಿದ್ದವ್ರಿಗೆ 1 ಅಥವಾ 2 ಮಕ್ಳಿಗೆ ತಾಯಿ ಆಗ್ತಾರೆ, ಇಲ್ಲದೆ ಇದ್ದವರು ಮಹಾ ತಾಯಿ ಆಗ್ತಾರೆ ಅಂತ. ಸೊ ಅದನ್ನ ಎಲ್ಲರೂ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಎಷ್ಟೋ ಜನ ಅನಾಥ ಮಕ್ಳಿಗೆ ತಂದೆ ತಾಯಿ ಸಿಕ್ತಂಗಾಗುತ್ತೆ. ಅದರ್ವೈಸ್ ಅವ್ರ ಅತ್ತೆ ಮಾವ, ಅವ್ರ ಅಪ್ಪ ಅಮ್ಮ ಅವ್ರನ್ನೇ ಮಕ್ಳಂತ ತಿಳ್ಕೊಂಡು ಅವ್ರ ಲೈಫ್ ಲೀಡ್ ಮಾಡ್ಬೋದು. ಸೊ ಯಾರು ದುಡುಕಿ ಏನು ಡಿಸಿಷನ್ ತಗೋಬಾರ್ದು ಅನ್ನೋ ಚೆನ್ನಾಗಿ ತೋರಿಸಿದೆ.